ನಾನೆಲ್ಲ ಯಾವ ಥರ ಸ್ಕೀಮ್ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟೆಲ್ಲ ಪೇ ಮಾಡಿದ್ದೀನಿ ಗೊತ್ತಾ. ಒಂದೊಂದು ಸಲ ಆಟೋಗೆ ಹೋಗೋ ಕೂಡ ಯೋಚನೆ ಮಾಡ್ತಿದ್ದೆ, ಇಲ್ಲ ನನ್ನ ಸ್ಕೀಮ್ ಇದೆ, ನಾನು 50 ರುಪೀಸ್ ಕೂಡ ಉಳಿಸ್ಬೇಕು, ಆ ಥರ ಎಲ್ಲ 50 ರುಪೀಸ್ಗೂ ಹಿಂದೆ ಮುಂದೆನೂ ಮಾಡಿ 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 ಎತ್ತಿಡ್ತಾ ಇದ್ದೆ ಒಂದೊಂದು ದಿನಾನು. ಆ ಸ್ಕೀಮ್ ಬರೋ ಟೈಮ್ಗೆ 5Kಗಿಂತ ಇನ್ನೂ ಜಾಸ್ತಿ ಮಾಡಿ, ಅಟ್ಲೀಸ್ಟ್ 1 ಮಂತ್ಗೆ 1 ಗ್ರಾಮ್ ಆದರೂ ಆ್ಯಡ್ ಆಗೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಈ ಮೆಥಡ್ನ ಫಾಲೋ ಮಾಡಿದ್ದೀನಿ. ನಾನು ಏನಾದರೂ ಒಂದು ನೋಡಿರ್ತೀನಿ ಫಸ್ಟು ಅದು ಅಷ್ಟು ಗ್ರಾಮ್ ಇರುತ್ತೆ, ಸೊ ಅದಕ್ಕಿಂತ ಒಂದು 2 ಗ್ರಾಮ್ ಜಾಸ್ತಿ ಆಗೋಷ್ಟು ಮೈಂಡಲ್ಲಿ ಇಟ್ಕೋತೀನಿ. ಆ ಮಂತ್ಲಿ ಅಷ್ಟಾರು 1 ಗ್ರಾಮಾರು ಆ್ಯಡ್ ಆಗಬೇಕು ಅದರಲ್ಲಿ, ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನಾನು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಲಾಗಲ್ಲಿ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು. ನನ್ನ ಚೌಕರ್ಗೆ ಆಯಿತು ಪ್ರೈಸ್ ಡೀಟೇಲ್ಸ್ ಕೇಳಿದ್ರು ಒಬ್ಬರು, ಹಾಗೆ ವೇಸ್ಟೇಜ್ ಎಷ್ಟಿದೆ ಈ ಥರ ಎಲ್ಲ ಬಂದಿತ್ತು. ಮತ್ತು ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳಿ, ನೀವು ನಾನು ಇಷ್ಟೊಂದು ಗೋಲ್ಡ್ ಹೇಗೆ ತೊಗೊಂಡೆ ಅಂತ ನಿಮಗೆಲ್ಲ ಒಂದು ಐಡಿಯಾ ಕೊಡ್ತೀನಿ, ಓಕೆನಾ. ಗೋಲ್ಡ್ನ ಜಾಸ್ತಿ ಮೇಕಿಂಗು ಜಾಸ್ತಿ ಎಲ್ಲ ವೇಸ್ಟೇಜ್ ಹಾಕಿ ಮೋಸ ಹೋಗಿ ತೊಗೊಳೋದ್ಕಿಂತ ಒಂದು ಒಳ್ಳೆ ಕಡೆ 22 ಕ್ಯಾರೆಟ್ ಗೋಲ್ಡ್ನೇ ಒಂದು ಒಳ್ಳೆ ಪ್ರೈಸಿಗೆ ಹೇಗೆ ತೊಗೊಳ್ಳೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಹಾಗೆ ಸೇವಿಂಗ್ಸ್ ಮಾಡೋದು ಹೇಳ್ಕೊಡ್ತೀನಿ, ಆಯಿತಾ. ಇವತ್ತಿನ ಈ ಲಾಗಲ್ಲಿ ಇದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ, ಬನ್ನಿ. ಪ್ರೀವಿಯಸ್ ವಿಡಿಯೋ, ನನ್ನ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಕೂಡ ಯಾರು ನೋಡಿಲ್ಲ ಅಂದರು ಆ ವಿಡಿಯೋನ ವಾಚ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋಗೆ ಬನ್ನಿ. ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೂಡ ಇರುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ತಪ್ಪದೆ ಮಿಸ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನನ್ನ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ನಿಮಗೂ ಗೊತ್ತಾಗುತ್ತೆ ಹೇಗಿದೆ ಅಂತ. ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬ ಲೈಕ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಅದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಟ್ಟು ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನನಗೂ ಇಂಟ್ರೆಸ್ಟ್ ಬರೋದು, ಇನ್ನು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಸ್ಕೀಮ್ ಬಗ್ಗೆ ಹೇಳೋಣ. ಆ್ಯಕ್ಚುಲಿ ನಾನೆಲ್ಲ ಸಾಕಷ್ಟು ಗೋಲ್ಡ್ ಮಾಡಿಸಿರೋದೇ ಸ್ಕೀಮ್ನ ಓಪನ್ ಮಾಡಿಬಿಟ್ಟು. ಸೊ ನೀವು ಕೂಡ ಸ್ಕೀಮ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಒಳ್ಳೆ ಕಡೆ ಒಂದು ಒಳ್ಳೆ ಪ್ಲ್ಯಾನ್ನ ನೋಡಿ, ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಬಿಟ್ಟು ಸ್ಕೀಮ್ನ ಓಪನ್ ಮಾಡಿ. ಸ್ಕೀಮಲ್ಲಿ ಒಂದು 3 ಇಲ್ಲ 4 ಟೈಪ್ ಸ್ಕೀಮ್ಸ್ ಇದೆ. ಒಂದು ಏನು ಅಂದರೆ, ನಾವು ಎಷ್ಟು ಅಮೌಂಟು ಮಂತ್ಲಿ ಪೇ ಮಾಡ್ತೀವಿ, 11 ಮಂತ್ಸ್ ಪ್ಲ್ಯಾನ್ ಇರುತ್ತೆ. ಸೊ ಒಂದು ಅಮೌಂಟನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. 5Kಯಿಂದನೂ ಕೂಡ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ, ನಾವು ಎಷ್ಟಾರು ಕಟ್ಬೋದು 5Kಯಿಂದ. ಸೊ 5Kಯಿಂದ ನಾವು ಪೇ ಮಾಡ್ಕೊಂಡು ಹೋದರೆ 11 ಮಂತ್ಸು, ಆ 5Kಗೆ ಅವತ್ತಿನ ಗೋಲ್ಡ್ ರೇಟಲ್ಲಿ ಎಷ್ಟು ವೇಟ್ ಬರುತ್ತೋ ಅಷ್ಟು ಆ್ಯಡ್ ಆಗ್ತಾ ಇರುತ್ತೆ ಮಂತ್ಲಿ. ಸೊ ಆ ಥರದೊಂದು ಸ್ಕೀಮ್ ಇದೆ. ಇನ್ನೊಂದು ಸ್ಕೀಮ್ ಯಾವ ಥರ ಅಂತಂದರೆ, ನಮ್ಮ ಹತ್ರ ಇವಾಗ 2 ಲ್ಯಾಕ್ ಇದೆ, 2 ಲ್ಯಾಕ್ನು ಒಂದೇ ಸಲಕ್ಕೆ ಪೇ ಮಾಡಿಬಿಡೋದು, ಅದನ್ನ ಹಾಗೆ 11 ಮಂತ್ಸ್ ಬಿಡೋದು. 11 ಮಂತ್ಸ್ ಆದಮೇಲೆ ನಾವು ಪರ್ಚೇಸಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಅಂತಿದ್ರೆ, ಇದು ಮುಂಚೆನೇ ಹೋಗಿ ದುಡ್ಡು ಇಷ್ಟಿದ್ರೆ ನಮ್ಮ ಹತ್ರ ಆ ಥರ ಕೊಟ್ಬಿಟ್ರೆ ನೋ ಮೇಕಿಂಗು ನೋ ವೇಸ್ಟೇಜ್, ಎಲ್ಲದಕ್ಕೂ ಅಷ್ಟೇ, ಎಲ್ಲ ಸ್ಕೀಮ್ಗೂ ಇದು ಅಪ್ಲೈ ಆಗುತ್ತೆ. ಸೊ ಈ ಥರನೂ ಒಂದು ಸ್ಕೀಮ್ ಇದೆ. ಅದು ಎಲ್ಲ ಇವತ್ತಿನ ಗೋಲ್ಡ್ ರೇಟಿಗೆ ಲಾಕ್ ಆಗಿರುತ್ತೆ, ಬಟ್ ಮೇಕಿಂಗು ವೇಸ್ಟೇಜ್ ಏನೂ ಹಾಕಿರಲ್ಲ. ಆ ಥರಕ್ಕೆ 2 ಲ್ಯಾಕಿಗೆ ಜಸ್ಟ್ ಗೋಲ್ಡ್ ರೇಟ್ನ ಹಾಕಿರ್ತಾರೆ. ಗೋಲ್ಡ್ ರೇಟ್ ಇವತ್ತಿಗೆ ಏನಿದೆ ಅದು ಎಷ್ಟು ಗ್ರಾಮ್ ಬರುತ್ತೆ 2 ಲ್ಯಾಕ್ಗೆ ಅಷ್ಟೇ ಆ್ಯಡ್ ಆಗಿರುತ್ತೆ. ನೋ ಮೇಕಿಂಗು ನೋ ವೇಸ್ಟೇಜು, ಈ ಥರದ್ದು ಒಂದು ಸ್ಕೀಮ್ ಇದೆ. ಇನ್ನು ಸಾಕಷ್ಟು ಸ್ಕೀಮ್ಸ್ ಇದೆ, ನೀವು ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಬಿಟ್ಟೇ ನೀವು ಮಾಡಬೇಕಾಗತ್ತೆ. ನನಗೆ ಮಲಬಾರ್ ಸ್ಕೀಮ್ಗಿಂತ ರೀಗಲ್ ಸ್ಕೀಮ್ ಬೆಸ್ಟ್ ಅಂತ ಅನಿಸಿರೋದು. ನಾನು ತುಂಬ ಒಂದು 5 ಸ್ಕೀಮ್ಸ್ ನಾನು ಮಲಬಾರಲ್ಲಿ ಮಾಡಿದ್ದೆ. ಇವಾಗ ಫಸ್ಟ್ ರೀಗಲಲ್ಲಿ ಒಂದು ಸ್ಕೀಮ್ ಕ್ಲೋಸ್ ಆಯಿತು. ಇನ್ನು ಮಗು ಹುಟ್ಟಿದ್ಮೇಲೆ ಇನ್ನೊಂದು ಸ್ಕೀಮ್ ಓಪನ್ ಮಾಡಿಬಿಟ್ಟು ಬ್ಲ್ಯಾಕ್ ಪರ್ಲ್ದು ಚೈನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವರ್ಕ್ ಕೂಡ ಸ್ಟಾರ್ಟ್ ಮಾಡಬೇಕು ಆಫ್ಟರ್ ಬೇಬಿ. ಸೊ ಆಮೇಲೆ ನಾನು ಸ್ಕೀಮ್ ಓಪನ್ ಮಾಡ್ತೀನಿ. ಸ್ಕೀಮ್ ಬಗ್ಗೆ ಒಂದು ಐಡಿಯಾ ಬಂತು ಅಂತ ನಾನು ಅನ್ಕೋತೀನಿ ನಿಮ್ಮೆಲ್ರಿಗೂ. ಸೊ ಸ್ಕೀಮ್ ಮಾಡೋದ್ರಿಂದ ಎಷ್ಟು ಲಾಭ ಇದೆ ಗೊತ್ತಾ. ನಮ್ಮ ಕೈಲಿ ಆಗಲ್ಲ ಅಂದ್ರೂ, 5K ಕೂಡ ಆಗಲ್ಲ ಅಂದ್ರೂ ನಾವು 5Kನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಕೀಮ್ ಓಪನ್ ಮಾಡಿಬಿಡಿ. ಆಮೇಲೆ ನಾವು ಆ ಟೈಮ್ಗೆ ಹೇಗಾದ್ರೂ ಕಟ್ತೀವಿ, ಏನೋ ಬೇರೆ ಖರ್ಚನ್ನ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನಾವು ಹೇಗಾದರೂ ಕಟ್ತೀವಿ. 5Kಗಿಂತ ಇನ್ನೂ ಜಾಸ್ತಿ ಮಾಡಿ, ಅಟ್ಲೀಸ್ಟ್ 1 ಮಂತ್ಗೆ 1 ಗ್ರಾಮ್ ಆದರೂ ಆ್ಯಡ್ ಆಗೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ.
ಗೋಲ್ಡ್ ಶಾಪಿಗೆ ನಾನು ಮುಂಚೆ ಗೋಲ್ಡ್ ಶಾಪಿಗೆ ಹೋಗ್ಬಿಟ್ರೆ ಆಚೆ ಬರುವಾಗ ನಾನು ಏನಾದ್ರು ಇಟ್ಕೊಂಡು ಬರಲೇಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹೋದ್ರೆ ಒಂದು ಸ್ಟಡ್ಸಾರು ಇಟ್ಕೊಂಡ್ ಬರ್ತಿದ್ದೆ ಅವಾಗ ಆ ಥರ ಮಾಡಿರೋದಕ್ಕೆ ಇವಾಗ ಸಖತ್ ಯೂಸ್ ಆಯಿತು ಅಂತ ನಾನು ಅನ್ಕೋತೀನಿ. ಆ ಸ್ಕೀಮಲ್ಲಿ ತಗೊಂಡಿರೋದ್ರಿಂದ ನನ್ನ ಮದುವೆಗೆ ತುಂಬಾ ಹೆಲ್ಪ್ ಆಯಿತು. ಸಡನ್ನಾಗಿ ಹೋಗಿ ಒಂದೇ ಟೈಮಿಗೆ ಪರ್ಚೇಸ್ ಮಾಡ್ತೀವಿ, ನಾವೆಲ್ಲ ಮೇಕಿಂಗ್ ಕೊಟ್ಬಿಟ್ಟು ತೊಗೋತೀವಿ ಅಂದರೆ ನಿಜವಾಗ್ಲೂ ಅದು ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟೊಂದು ಮೇಕಿಂಗ್ ಇರುತ್ತೆ. ಹೋಗಿ ನಾವು ಒಂದೇ ಸಲಿಗೆ ಹೋಗ್ಬಿಟ್ಟು ನೋಡಿಬಿಟ್ಟು ಡಿಸೈನ್ ನೋಡಿ ತೊಗೋತೀವಿ ಅಂತಂದರೆ, ನಾನು ಸಾಕಷ್ಟು ಗೋಲ್ಡ್ ಶಾಪಲ್ಲಿ ಒಂದು ಏನಾದ್ರು ತೊಗೋಬೇಕಂದ್ರೆ ನೋಡ್ತೀನಿ, ಎಲ್ಲ ಕಡೆ ವಿಚಾರಿಸ್ತೀನಿ. ಅದರಲ್ಲೂ ನನಗೆ ಈಗ ಅಂತೂ ರೀಗಲ್ ಅಂತೂ ಸೂಪರ್ ಬೆಸ್ಟ್ ಅಂತ ಅನಿಸಿರೋದು. ಭೀಮಾದಲ್ಲಾಯಿತು, ಇನ್ನು ಮೊನ್ನೆ ಕಲ್ಯಾಣ್ ಕೂಡ ಹೋಗಿದ್ವಿ. 23% ಹೇಳಿದ್ರು ಅವರು ನಮಗೆ ಮೇಕಿಂಗ್ನ, ಇದು ಶಾರ್ಟ್ ತಾಳಿಗೆ. ಸೊ ಇದ್ರ ವೇಸ್ಟೇಜು ಕೇಳಿದ್ರಿ ಒಬ್ಬರು, ಸೊ ಅವ್ರಿಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ನನ್ನ ತಾಳಿದು ವೇಸ್ಟೇಜ್ ನೀವು ಬೇರೆ ಒಂದು ಶಾಪಲ್ಲಿ ಹೋಗಿ ಕೇಳ್ಬೋದು, ಒಂದು 10 ಗ್ರಾಮ್ಗೆ ಎಷ್ಟಾಗುತ್ತೆ ವೇಸ್ಟೇಜು ಅಂತ, ಮೇಕಿಂಗು ಅಂತ. ಸೊ ನಾನು ಇದು ಗೋಲ್ಡ್ ಪ್ರೈಸ್ಗಿಂತ ಜಸ್ಟ್ GST ಒಂದು 2000 ಸಮಥಿಂಗು, ಹಾಗೆ ನಾನು 8000 ಸಮಥಿಂಗ್ ಬಿಲ್ ಕೂಡ ಇದೆ. ಬಿಲ್ ಕೂಡ ನಿಮಗೆ ಪ್ರೂಫ್ ಕೊಟ್ಟು ಬಿಲ್ ಡೀಟೇಲ್ಸ್ ತೋರಿಸ್ಬಿಡ್ತೀನಿ. ಅಷ್ಟು ಕಡಿಮೆ ನಾನು ಮೇಕಿಂಗ್ ಇದಕ್ಕೆ ಪೇ ಮಾಡಿರೋದು. ಬನ್ನಿ ನೋಡೋಣ ಬಿಲ್ನ. ನೀವು ಇಲ್ಲಿ ನೋಡ್ಬೋದು 9.3 ಇದೆ ನಂದು ವೇಟು ಮಾಂಗಲ್ಯ. ಸೊ ಅದಕ್ಕೆ ನಾನು 7.2% ಮೇಕಿಂಗು ವೇಸ್ಟೇಜ್ ಪೇ ಮಾಡಿರೋದು. ಅದು 8767 ರೂಪೀಸ್ 71 ಪೈಸೆ ಇಷ್ಟೇ. ಸೊ ರಿಂಗಿಗೆ 3 ಗ್ರಾಮ್ 122 ಮಿಲಿ ಇದೆ. ಸೊ ಇದಕ್ಕೆ ನಾನು 3489 ರೂಪೀಸ್ ಅಷ್ಟೇ ಪೇ ಮಾಡಿರೋದು. ಇದೆರಡೇ ನೋಡಿ, ಗೋಲ್ಡ್ ಪ್ರೈಸ್ಗೆ ಇದೆರಡು ಆ್ಯಡ್ ಮಾಡಿ, ಆಮೇಲೆ ಇದಿಷ್ಟು ಎರಡು GST ಇರುತ್ತೆ. ಸೊ ಇದನ್ನ ಆ್ಯಡ್ ಮಾಡಿಬಿಟ್ರೆ ನಾವು ಗೋಲ್ಡ್ ಬಂದ್ಬಿಡುತ್ತೆ. ಬೇರೆ ಶಾಪ್ಗಳು ನೀವೇ ಹೋದ್ರೆ ಇದನ್ನೇ ಎಷ್ಟು ಹಾಕಿರ್ತಾರೆ ಗೊತ್ತಾ, ಇದೇನಿಲ್ಲ ಅಂದ್ರೆ 23% ಆದ್ರೂ ಇರುತ್ತೆ ನಮಗೆ ಮಾಂಗಲ್ಯ ಚೈನ್ಗೆ. ರಿಂಗುಗೂ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ 9.6 ಇದೆ. ಸೊ ನೋಡಿ, ಇಷ್ಟು ಕಡಿಮೆಗೆ 3489 ರೂಪೀಸ್ ಅಷ್ಟೇ ಮೇಕಿಂಗು ರಿಂಗಿಗೆ. ಇದಕ್ಕೆ 8700 ಇಷ್ಟೇ ಬಿದ್ದಿರೋದು. ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ ಎಷ್ಟು ಕಡಿಮೆಗೆ ನಾವು ಮೇಕಿಂಗ್ ವೇಸ್ಟೇಜ್ ಕೊಟ್ಟು ತೊಗೊಂಬಂದಿದ್ದೀವಿ ಅಂತ. ಇವತ್ತಿನ ರೇಟ್ ಎಷ್ಟಿದೆ ಗೋಲ್ಡು, ಅದನ್ನು ನಾವು ಎಷ್ಟು ಗ್ರಾಮ್ ತೊಗೋತಿದ್ದೀವಿ ಅದನ್ನು ಪ್ರೈಸ್ ಹಾಕ್ಕೊಳ್ಳಿ. ಅದಕ್ಕೆ ನಾವು 7.2% ಅಷ್ಟೇ ಮೇಕಿಂಗು ಜೋಡಿಸ್ಬಿಟ್ಟು ಪೇ ಮಾಡಿರೋದು. ಇನ್ನು ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇದು GST ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಈಗ ಸ್ಕೀಮ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ ಅಂದರೆ ಒಂದು ಏನಾದ್ರು ತೊಗೋಬೇಕಂತ ಮೈಂಡಲ್ಲಿ ಇಟ್ಕೊಳ್ಳಿ. ಅದ್ರದ್ದು ಗ್ರಾಮ್ಸ್ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಅಷ್ಟು ಗ್ರಾಮ್ನ ನಾವು ಅಷ್ಟು ಪೇ ಮಾಡಬೇಕು ಅಂತಲೂ ಮಂತ್ಲಿ ಕಟ್ಟೋ ದುಡ್ಡು ಕೂಡ ಫಿಕ್ಸ್ ಮಾಡ್ಕೊಂಬಿಡಿ. ಆವಾಗ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇನ್ನು ಏನು ನಾವು 5K ಎಲ್ಲ ಕಟ್ಕೊಂಡು ಹೋದರೆ ಒಂದು 5 ಗ್ರಾಮ್ ಕೂಡ ಬರಲ್ಲ 11 ಮಂತ್ಸ್ಗೆ. ಅದು ಏನು ಲಾಭ ಆಗಲ್ಲ. ಯಾಕಂದರೆ ನಾವು ನೋಡಿರೋದೇ 10 ಗ್ರಾಮು, ಇನ್ನು 5 ಗ್ರಾಮ್ಗೆ ಅಷ್ಟೇ ನಾವು ಪೇ ಮಾಡಿರೋದಂದರೆ ಇನ್ನು 5 ಗ್ರಾಮ್ಗೆ ಮೇಕಿಂಗ್ ಹಾಕ್ತಾರೆ. ಸೊ ಅದಕ್ಕೆ ಒಂದು 20 ಗ್ರಾಮ್ 15 ಗ್ರಾಮ್ ನಾವು ಏನು ನೋಡಿದ್ದೀವೋ, ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗು ಸ್ವಲ್ಪನೇ ಆಗ್ತಿದೆ ಅಮೌಂಟು ಅಂದರೆ ಒಂದು ರಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. 3 ಗ್ರಾಮ್ ಆದರೂ ತೊಗೊಳ್ಳೋವಷ್ಟು ಅಷ್ಟೂ ಪೇ ಮಾಡಬೇಡಿ. ಇದರಲ್ಲಿ ಮಂತ್ಲಿ ಪೇ ಮಾಡ್ತೀರಲ್ವ 11 ಮಂತ್ಸ್ ಸ್ಕೀಮ್ಗೆ, ಅಷ್ಟಾರು ಇದು ಮಾಡ್ಕೊಳ್ಳಿ. ಫುಲ್ಲು ಇದಾಗಬೇಕು, ಅಷ್ಟೇ ಗ್ರಾಮ್ ಇರಬೇಕು. ನಾವೆಷ್ಟು ಗ್ರಾಮ್ಸ್ನ ಪೇ ಮಾಡಿರ್ತೀವಲ್ವ 11 ಮಂತ್ಸು ವೇಟ್ ಗೋಲ್ಡ್ನ ನಾವು ಸ್ಕೀಮ್ ಇದು ಮಾಡಿಕೊಂಡ್ರೆ ಇದು ನಾನು ಹೇಳೋದು ಯೂಸ್ ಆಗುತ್ತೆ. ಓಕೆನಾ? ಅಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ನಾವು 10 ಗ್ರಾಮಿಂದ ಒಂದು ಚೈನ್ ತೊಗೋಬೇಕಿದೆ ಇವಾಗ ಅಂದರೆ ನಾವು ಮಂತ್ಲಿ 1 ಗ್ರಾಮ್ ಇಲ್ಲ 900 ಮಿಲಿ ಅಷ್ಟು ಆ್ಯಡ್ ಆಗೋ ಅಷ್ಟು ಪೇ ಮಾಡಬೇಕಾಗತ್ತೆ. ಅದನ್ನು ಮೊದಲು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಕೀಮ್ ಓಪನ್ ಮಾಡಿ. ನಾನು ಈ ಮೆಥಡ್ನ ಫಾಲೋ ಮಾಡಿದ್ದೀನಿ. ನಾನು ಏನಾದರೂ ಒಂದು ನೋಡಿರ್ತೀನಿ ಫಸ್ಟು, ಅದು ಅಷ್ಟು ಗ್ರಾಮ್ ಇರುತ್ತೆ. ಸೊ ಅದಕ್ಕಿಂತ ಒಂದು 2 ಗ್ರಾಮ್ ಜಾಸ್ತಿ ಆಗೋಷ್ಟು ಮೈಂಡಲ್ಲಿ ಇಟ್ಕೋತೀನಿ. ಮಂತ್ಲಿ ಅಷ್ಟಾರು 1 ಗ್ರಾಮಾರು ಆ್ಯಡ್ ಆಗಬೇಕು ಅದರಲ್ಲಿ. ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನಾನು ಸ್ಕೀಮ್ ಮಾಡ್ಕೋತಿದ್ದೆ. ಸೊ ಇದು ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ ಈ ಒಂದು ಮೆಥಡ್. ಅಂದರೆ ಇದೆಲ್ಲ ನಾನು ಹೇಳಿದ್ದೀನಲ್ಲ ಇವಾಗ, ಮನಿ ಟಿಪ್ಸ್ ಆಯಿತು, ಸ್ಕೀಮ್ ಬಗ್ಗೆ ಆಯಿತು, ವೇಸ್ಟೇಜು, ಇದು 3 ಕ್ವಶನ್ಗೂ ಇದು ಆನ್ಸರ್ ಸಿಕ್ತು ಅಂತ ನಾನು ಅನ್ಕೋತೀನಿ ಇದರಿಂದ. ಸೊ ಎಲ್ಲದಕ್ಕೂ ಮೇನ್ ಗೋಲ್ಡ್ ತೊಗೋಬೇಕು ಅಂದರೆ ಸ್ಕೀಮ್ ಓಪನ್ ಮಾಡೋದೇ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇವಾಗ 60% ಎಲ್ಲ ಆಫರ್ ಕೊಡ್ತಾ ಇದ್ದಾರೆ ರೀಗಲ್ ಜ್ಯುವೆಲರ್ಸಲ್ಲಿ, ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ಇಂಥ ಟೈಮ್ ಕೂಡ ನಾನು ನೋಡ್ತಾ ಇರ್ತೀನಿ, ಹೊಸದಾಗಿ ಏನಾದ್ರು ಪರ್ಚೇಸ್ ಮಾಡಬೇಕು ವಿತೌಟ್ ಸ್ಕೀಮ್ ಅಂದರೆ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಬೆಸ್ಟ್.
60% ಮೇಕಿಂಗ್ ಇರುವಾಗ. ಇನ್ನು ಬೇರೆ ಕಡೆ ಎಲ್ಲ 60% ಎಲ್ಲ ಯಾರೂ ಕೊಡಲ್ಲ, ಬೇರೆ ಕಡೆ ಎಲ್ಲ ಜಾಸ್ತಿ ಮೇಕಿಂಗ್ ಎಲ್ಲ ಹಾಕ್ತಿರ್ತಾರೆ. ಸೊ ಅದಕ್ಕೆ 60% ಅಂತ ಹಿಂಗೆ ಮಾಡ್ತಾರೆ. ಸೊ ರೀಗಲಲ್ಲಿ ಓಕೆ 6% 7% ಈಸ್ ಓಕೆ ಮಂಗಲಸೂತ್ರಗೆ. ಅವರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಈ ಮಲಬಾರು, ಜಾಯ್ಲುಕಾಸು, ಈ ಥರ ರೀಗಲ್ ಥರ ಸ್ಟೋರ್ಸ್ ಎಲ್ಲ ತುಂಬ ಮೇಕಿಂಗ್ ಇರುತ್ತೆ, ಅಲ್ಲೆಲ್ಲ ಹೋಗಿ ತೊಗೊಳಕ್ಕೆ ಆಗೋದೇ ಇಲ್ಲ ನಮ್ಮ ಕೈಯಿಂದ ಅಂತ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಒಂದು ಶಾಪ್ ಇಟ್ಕೊಂಡಿರ್ತಾರೆ. ಆ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡ್ತಿರ್ತಾರೆ. ನಮ್ಗೆ ಅದೇ ಜೆನ್ಯೂನ್ ಅನ್ನಿಸ್ತಾ ಇರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ನಾನು ಊರ್ ಸೈಡಲ್ಲೆಲ್ಲ ಶಾಪಲ್ಲಿ ಮಾಡಿಸಿರೋದನ್ನ ತಂದು ಈ ಕಡೆ ಮಲಬಾರಲ್ಲೆಲ್ಲ ಚೇಂಜ್ ಮಾಡುವಾಗೆಲ್ಲ ಕೊಟ್ಟಿದ್ದೀನಲ್ವ, ಮೆಲ್ಟ್ ಮಾಡಿದಾಗ ನನಗೆ ಅಟ್ಲೀಸ್ಟ್ 500 ಮಿಲಿ ಆದರೂ ಡಿಫ್ರೆನ್ಸ್ ಬಂದಿದೆ. ಅಷ್ಟು ಮೋಸ ಹೋಗಿದ್ದೀನಿ ನಾನು ಅಂತ ನಂಗೆ ಆವಾಗ ಗೊತ್ತಾಯಿತು. ಸೊ ನಾನು ನಿಮ್ಗೆ ಈಗ ಹೇಳೋದ್ರಿಂದ ನೀವಾರು ಮೋಸ ಹೋಗಬೇಡಿ. ನಾನಂತೂ ಸ್ಟಾರ್ಟಿಂಗಲ್ಲಿ ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ, ಊರ್ ಸೈಡೆಲ್ಲ ಮಾಡಿಸ್ಬಿಟ್ಟಿದ್ದೆ. ಸೊ ಸ್ಟಾರ್ಟಿಂಗಲ್ಲಿ ಯಾವಾಗ ಬಿಟ್ನೋ ಆವಾಗಿಂದ ಸ್ವಲ್ಪ ನಾನು ಗೋಲ್ಡಿಗೆ ಕರೆಕ್ಟಾಗಿ ಪೇ ಮಾಡಿ ತೊಗೊಂಡಿದ್ದೀನಿ ಅಂತ ಫೀಲ್ ಆಗಿರೋದು ನನಗೆ ಮಲಬಾರು, ಜಾಯ್ಲುಕಾಸ್, ರೀಗಲಲ್ಲಿ ಪರ್ಚೇಸ್ ಮಾಡಿದಾಗಿಂದ. ಅದರಲ್ಲೂ ಈ 18 ಕ್ವಾಲಿಟಿ ಗೋಲ್ಡ್ ಮಾತ್ರ ಪರ್ಚೇಸ್ ಮಾಡಲೇಬಾರ್ದು. ನಾನು ಮಾತ್ರ ಎಲ್ಲಾನು 22 ಕ್ಯಾರೆಕ್ಟರ್ನೇ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರೋದು. ಊರ್ ಸೈಡಲ್ಲೆಲ್ಲ ಮಾಡಿಸಿದ 18 ಕ್ವಾಲಿಟಿ ಇತ್ತು. ಸೊ ಅದರಲ್ಲಿ ತುಂಬ ಮಿಕ್ಸ್ ಎಲ್ಲ ಮಾಡಿ ತುಂಬ ಮೋಸ ಹೋಗಿದ್ದೀನಿ ಆ ಥರ ಗೋಲ್ಡ್ ತೊಗೊಳೋದ್ರಿಂದ. ನಾನು ಸ್ಕೀಮಲ್ಲೆಲ್ಲ ಯಾವ ಥರ ಮೇಕಿಂಗ್ ಯಾವುದಕ್ಕೆ ಜಾಸ್ತಿ ಇರುತ್ತೋ ಆ ಥರ ಪ್ರಾಡಕ್ಟ್ಸ್ನೇ ಚೂಸ್ ಮಾಡಿ ಇಟ್ಕೊಂಡಿರ್ತಿದ್ದೆ ತಲೆಯಲ್ಲಿ, ಇದನ್ನೇ ತಗೋಬೇಕು ಸ್ಕೀಮ್ ಕ್ಲೋಸ್ ಆದಮೇಲೆ ಅನ್ನೋದು. ಈಗ ಬ್ಯಾಂಗಲ್ಗೆ ಜಾಸ್ತಿ ಇರುತ್ತೆ, ಈಗ ಈ ಥರ ಮಂಗಲಸೂತ್ರಗೆ ಜಾಸ್ತಿ ಇರುತ್ತೆ, ರಿಂಗು ಈ ಥರದಕ್ಕೆಲ್ಲ ಜಾಸ್ತಿ ಮೇಕಿಂಗ್ ಇರುತ್ತೆ. ಸೊ ಆ ಥರದನ್ನ ಹುಡುಕಿ ಇಟ್ಕೋಬೇಕು. ಸೊ ಅದನ್ನೇ ನಾವು ಪರ್ಚೇಸ್ ಮಾಡಬೇಕು. ಸ್ಕೀಮ್ ಎಲ್ಲ ಓಪನ್ ಮಾಡಿರ್ತೀವಲ್ವಾ ಆ ವೇಟಲ್ಲಿ. ಇದೆಲ್ಲ ನೋಡಿದ್ಮೇಲೂ ನಿಮಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಡೌಟ್ಸ್ ಬರ್ಬೋದು. ನಾನು ಹೇಳೋದ್ರಲ್ಲಿ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಾನು ಕ್ಲಾರಿಟಿ ಕೊಡ್ತೀನಿ. ತುಂಬ ಪರ್ಚೇಸ್ ಮಾಡ್ತಾನೆ ಇರೋರು ಅಥವಾ ಶಾಪ್ಗೆಲ್ಲ ಹೋಗಿ ಅವಾಗ ವಿಸಿಟ್ ಮಾಡಿ ಬರ್ತಾ ಇರ್ತಾರಲ್ವ, ಅವ್ರಿಗೆ ತುಂಬಾ ಗೊತ್ತಿರುತ್ತೆ ಯಾವುದಕ್ಕೆ ಮೇಕಿಂಗ್ ಜಾಸ್ತಿ ಅಂತ. ಸೊ ಅಲ್ಲಿ ಶಾಪಲ್ಲಿ ಹೋಗಿ ನೀವೇ ಕೇಳಿದಾಗ ಅವರು ಕೂಡ ಹೇಳ್ತಾರೆ ನಿಮಗೆ ಇನ್ಫಾರ್ಮೇಷನ್ಸ್ ಯಾವುದಕ್ಕೆ ಮೇಕಿಂಗ್ ಎಲ್ಲ ಜಾಸ್ತಿ ಅಂತ. ಸೊ ಆ ಥರ ಡಿಸೈನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಸುಮ್ಮನೆ ನೀವೇನೋ ಜಾಸ್ತಿ ಕಡಿಮೆ ಇರೋದು ಮೇಕಿಂಗ್ ಎಲ್ಲ ನೋಡಿರ್ತೀರಾ, ಅದನ್ನು ಹೋಗಿ ಸ್ಕೀಮಲ್ಲಿ ತೊಗೋತೀರ ಅಂದರೆ ನಿಮ್ಗೆ ಲಾಸ್ ಆಗಿಬಿಡುತ್ತೆ. ಚೆನ್ನಾಗಿ ಯೂಸ್ ಮಾಡ್ಕೋಬೇಕಲ್ವ ನಾವು ಸ್ಕೀಮೇ ಮಾಡಿದ್ದೀವಿ ಅಂದಾಗ, ಅದಕ್ಕೆ ಹೇಳ್ತಾ ಇರೋದು ಇದನ್ನು. ನಾನೆಲ್ಲ ಯಾವ ಥರ ಸ್ಕೀಮ್ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟೆಲ್ಲ ಪೇ ಮಾಡಿದ್ದೀನಿ ಗೊತ್ತಾ. ಒಂದೊಂದು ಸಲ ಆಟೋಗೆ ಹೋಗೋ ಕೂಡ ಯೋಚನೆ ಮಾಡ್ತಿದ್ದೆ, ಇಲ್ಲ ನನ್ನ ಸ್ಕೀಮ್ ಇದೆ, ನಾನು 50 ರೂಪೀಸ್ ಕೂಡ ಉಳಿಸ್ಬೇಕು, ಆ ಥರ ಎಲ್ಲ 50 ರೂಪೀಸ್ಗೂ ಹಿಂದೆ ಮುಂದೆ ಮಾಡಿ ಎತ್ತಿಡ್ತಾ ಇದ್ದೆ ಒಂದೊಂದು ದಿನಾನು. ಆ ಸ್ಕೀಮ್ ಬರೋ ಟೈಮ್ಗೆ ಅಮೌಂಟ್ ರೆಡಿ ಮಾಡಬೇಕಲ್ಲ ಅನ್ನೋ ಒಂದು ಇಂಟೆನ್ಷನಿಂದ. ಸೊ ನೀವು ಕೂಡ ಆ ಥರ ಮಾಡ್ತೀರಾ, ಫಸ್ಟ್ ಹೋಗಿ ಸ್ಕೀಮ್ ಓಪನ್ ಮಾಡಿಬಿಡಿ. ನೀವು ಮನೆಯಲ್ಲಾರು ಕೇಳ್ತೀರಾ ಅಥವಾ ಹೇಗಾರು ಅಡ್ಜಸ್ಟ್ ಮಾಡ್ತೀವಿ ನಾವು ಆ ಟೈಮ್ಗೆ. ಸೊ ನೀವು ಸ್ಕೀಮ್ ಓಪನ್ ಮಾಡಾದ್ಮೇಲೆ ಅದು ತಾನಾಗೇ ಆಗುತ್ತೆ. ಸೊ ನೀವು ಸ್ಕೀಮ್ ಮಾಡಿ ಸಾಕಷ್ಟು ಗೋಲ್ಡ್ ತೊಗೊಳ್ಳಿ, ಸೇವಿಂಗ್ಸ್ ಮಾಡಿ ಎಲ್ಲನೂ. ಇವಾಗಿಂದ ಇದರಲ್ಲಿ ಇನ್ನು ಮುಂದೆ ಜಾಸ್ತಿ ರೇಟು ಆಗೋ ಚಾನ್ಸಸ್ ಇದೆ ಅನ್ನೋದಕ್ಕಿಂತ ಮುಂದೆ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇಯರ್ಲಿ ಇಷ್ಟಾರು ನಾವು ತೊಗೋಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಡಿ ಮೈಂಡಲ್ಲಿ. ಅಟ್ಲೀಸ್ಟ್ 1 ತೊಲೆ ಆರು ಒನ್ ಇಯರ್ಲಿ 1 ತೊಲೆ ಆರು ನಾವು ತೊಗೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿದ್ರೆ ನಾವು ತೊಗೋತೀವಿ. ಸೊ ಇದನ್ನ ಮೈಂಡಲ್ಲಿ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಇದು ಏನಾದರೂ ಮದುವೆ ಅಥವಾ ಏನಾದರೂ ಫಂಕ್ಷನ್ನು, ಇಲ್ಲ ಬೇಬಿ ಆಗ್ತಾ ಇದೆ, ಇಲ್ಲ ಬೇಬಿ ಬರ್ಡೇ ಇದೆ ಅಂದಾಗ ಒಂದು 11 ಮಂತ್ಸ್ ಹಿಂದೆನೇ ಪ್ಲ್ಯಾನ್ ಮಾಡಿಕೊಂಡು ಸ್ಕೀಮ್ ಓಪನ್ ಮಾಡಿಬಿಡಿ. ಆವಾಗ ಒಂದೇ ಟೈಮಿಗೆ ಹೋಗಿ ಮದುವೆ ಟೈಮಿಗೋ ಇಲ್ಲ ಬೇಬಿ ಬರ್ಡೇಗೋ ಇಲ್ಲ ನಿಮ್ಮ ಬರ್ಡೇಗೇನೋ ನಿಮಗೆ ನೀಡಿತ್ತು ಅಂದರೆ ಆ ಟೈಮ್ಗೆ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋ ಯಾವ ಥರ ಕಂಟೆಂಟ್ ನಿಮಗೆ ಬೇಕು, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಲಾಗ್ ಮಾಡ್ತೀನಿ. ಈ ವಿಡಿಯೋದಿಂದ ತುಂಬ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಒಂದು ಮೈಂಡಲ್ಲಿ ಗೋಲ್ಡ್ ತೊಗೊಳ್ಳೋ ಪ್ಲ್ಯಾನ್ ಬಗ್ಗೆ ಒಂದು ಐಡಿಯಾ ಬಂತು ಅಂತ ನಾನು ಭಾವಿಸ್ತೀನಿ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತೀನಿ ನಾನು. ಬಾಯ್.